ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ರಸಪಲ್ಯದ ರೆಸಿಪಿ. ದೋಸೆ, ಇಡ್ಲಿ, ಅನ್ನ, ಆಮೇಲೆ ಚಪಾತಿ, ಪೂರಿ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು. ಸಾಸಿವೆ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯಿ 1. ಈರುಳ್ಳಿ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಿ ಮೆತ್ತಗಾದರೆ ಸಾಕು. 2 ನಿಮಿಷ ಆದಮೇಲೆ ಚೆನ್ನಾಗಿ ಹಣ್ಣಾಗಿರೋ 1 ಟೊಮೆಟೊ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಬೆಂದಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿಗೆ ಬದಲಾಗಿ ಇದೇ ರೆಸಿಪಿಯಲ್ಲಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಹೀರೆಕಾಯಿನ ಉಪಯೋಗ ಮಾಡೋಂಗಿದ್ರೆ ಕಹಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಅಚ್ಕಾರದ ಪುಡಿ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಹೆಸರುಬೇಳೆ, ಸುಮಾರು 2-3 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಹೆಸರುಬೇಳೆ ಹಾಕೊಳ್ಳೋದ್ರಿಂದ ಪ್ರೋಟೀನ್ ರಿಚ್ ಕೂಡ ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಹೊಂದುತ್ತೆ, ಹದ ಕೂಡ ಚೆನ್ನಾಗಿ ಬರುತ್ತೆ, ಗಟ್ಟಿ ಬರುತ್ತೆ ಕೂಡ. ಕಲಿಸ್ಕೋಬೇಕು. ಈಗ ಹೀರೆಕಾಯಿ ಸಂಪೂರ್ಣವಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಹೀರೆಕಾಯಿ ಎಳೆದಿದ್ದರೆ ಬೇಗನೆ ಬೆಂದೋಗುತ್ತೆ. ಈಗ ರುಚಿಕರವಾಗಿರೋ ಅಂಥ ಹೀರೆಕಾಯಿ ರಸಪಲ್ಯ ರೆಡಿಯಾಗಿದೆ. ಬೇರೆ ಏನು ಮಸಾಲನೂ ಬೇಡ, ಇಷ್ಟೇ ಹಾಕ್ಕೊಂಡು ಒಂದು ಸಲ ಸಿಂಪಲಾಗಿ ಮಾಡಿ ನೋಡಿ. ಸಖತ್ ಟೇಸ್ಟಿ, ಆರೋಗ್ಯಕರ ಕೂಡ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಟ್ರೈ ಮಾಡಿ ಒಮ್ಮೆ ಈ ರೀತಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.